ಎಸ್ ನಮಸ್ಕಾರ ಎಲ್ಲ ಪ್ರೀತಿಯ ಸ್ಪರ್ಧಾರ್ಥಿ ಮಿತ್ರರಿಗೆ ಉಜ್ವಲ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, 2024ರಲ್ಲಿ SSC ಏನು CGL ಎಕ್ಸಾಮ್ನ ಟೈರ್ 1 ನಡೆದಿತ್ತು. ಈ ಟೈರ್ 1ನ ಎಕ್ಸಾಮ್ನ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಬರುವಂಥ ಮೆಂಟಲಿಟಿ ಪ್ರಶ್ನೆಗಳನ್ನು ಸಾಲ್ವ್ ಮಾಡಬೇಕು ಅಂತೇಳಿ ಇವತ್ತು ನಾವು ಶುರು ಮಾಡ್ಕೊಡ್ತಾ ಇದ್ವಿ. ಮೊದಲನೇದು ಇವತ್ತು ರೀಸನಿಂಗ್, ಅನಾಲಿಟಿಕಲ್ ರೀಸನಿಂಗ್ ಸೆಕ್ಷನ್ನ ಪಾರ್ಟ್ 1ನ ಸ್ಟಾರ್ಟ್ ಮಾಡ್ತಾ ಹೋಗ್ತಾ ಇದ್ವಿ, ರೈಟ್. ಸೊ ಹೀಗೆ 2024ರಲ್ಲಿ ನಡೆದಂಥ ಎಲ್ಲ ಶಿಫ್ಟ್ಗಳ ಪೇಪರ್ಗಳನ್ನು ಬೋತ್ ಅನಾಲಿಟಿಕಲ್ ರೀಸನಿಂಗ್ ಆ್ಯಂಡ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಎರಡು ಪ್ರಶ್ನೆಗಳನ್ನು ನಾನು ಇನ್ಮೇಲೆ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಕೀಪ್ ಆನ್ ವಾಚಿಂಗ್ ಅವರ್ ವಿಡಿಯೋಸ್ ಇನ್ ಅವರ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದೀನಿ. ಹಾಗಾದರೆ ವಿಲ್ ಸಿ ಫಸ್ಟ್ ಇವತ್ತು ನಾನು ಚೆಕ್ ಮಾಡ್ತಾ ಇರುವಂಥದ್ದು ಯಾವುದಪ್ಪ ಅಂತಂದರೆ, ಎಕ್ಸಾಮ್ ಡೇಟ್ 12/9/2024ರಲ್ಲಿ ನಡೆದಂಥ ಫಸ್ಟ್ ಶಿಫ್ಟು 9ರಿಂದ 10 ಗಂಟೆಗೆ ನಡೆದಂಥ ಒಂದು ಎಕ್ಸಾಮ್ ಪೇಪರ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಅನಾಲಿಟಿಕಲ್ ರೀಸನಿಂಗ್ಗೆ. ಈಗ ಪ್ರಶ್ನೆಗಳು ಹೇಗಿದ್ದಾವೆ, ಹೌ ದ ಕ್ವಶನ್ಸ್ ವಾಸ್ ಅಂತೇಳಿ ವಿಲ್ ಸಿ ಒನ್ ಬೈ ಒನ್ ನೋಡ್ತಾ ಹೋಗೋದಾದರೆ, ರೈಟ್. ಇಲ್ಲೊಂದು ಪ್ರಶ್ನೆ ಇದೆ, ಸೆಲೆಕ್ಟ್ ದಿ ನಂಬರ್ಸ್ ಫ್ರಮ್ ದ ಗಿವನ್ ಆಪ್ಷನ್ ಟು ಕಂಪ್ಲೀಟ್ ದ ಸೀರೀಸ್ ಅಂತ ಇದೆ. ಏನಪ್ಪ ಅಂತಂದರೆ, ಇಲ್ಲಿ ಒಂದು ಸೀರೀಸನ್ನು ಕೊಟ್ಟಿದ್ದೀವಿ. ಈ ಸೀರೀಸ್ನ ಒಂದು ಡ್ಯಾಶ್ ಇದೆ, ಅದನ್ನು ಕಂಟಿನ್ಯೂ ಮಾಡ್ಬೇಕಾದ್ರೆ ಯಾವ ನಂಬರ್ ಬರಬೇಕು ಅಂತ ನೋಡ್ಬೇಕಾದ್ರೆ ಇದಕ್ಕೆ ನಾವು ಸಂಖ್ಯಾ ಸರಣಿ ಅಂತೇಳಿ ಕರಿತಾ ಹೋಗ್ತೀವಿ. ಸರ್, ಈ ನಂಬರ್ಸಿಂದ ಏನಾಗಿದೆ ಎನ್ನುವಂಥ ನಾವು ನೋಡ್ತಾ ಹೋಗೋದಾದರೆ, ರೈಟ್. ನೋಡಿ, ಈ ಕಡೆ 25ರಿಂದ ಇದು 30 ಅಂದರೆ +10 ಆಗಿದೆ, +5 ಆಗಿದೆ, ದಟ್ ಈಸ್ ಈಕ್ವಲ್ ಟು 30. ನೆಕ್ಸ್ಟ್ 30 to 40, 30 + 10 ದಟ್ ಈಸ್ 40 ಆಗಿದೆ. 5, 10. ನೆಕ್ಸ್ಟು 40ಇಂದ 55, ಹಾಗಾದರೆ 40 + 15 ದಟ್ ಈಸ್ ಈಕ್ವಲ್ ಟು 55. ನೋಡಿ, 55ಇಂದ 75, 55 + 20 75. ಅದೇನಾಗಿದೆ, ಈ ನಂಬರ್ಸ್ಗೆ ನೋಡಿ 5, 10, 15, 20 ಹೀಗೆ ಆ್ಯಡ್ ಆಗಿದೆ. ಹಾಗಾದರೆ 75 75ಗೆ ಇಲ್ಲಿ 20 ಬದಲಿಗೆ 25ನ್ನು ಸೇರಿಸ್ಬೇಕಾದ್ರೆ 75 + 25 ದಟ್ ಈಸ್ ಈಕ್ವಲ್ ಟು 100 ಆಗುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ 100 ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ 100 ಆಗಿರುತ್ತೆ. ಹೌದಲ್ವ ಸರ್? ಎಷ್ಟು ಈಸಿ ಇತ್ತು? ಖಂಡಿತ ಈಸಿ ಇರುತ್ತೆ. ಕೆಲವು ಕ್ವಶನ್ಸ್ ಈಸಿ ಇರುತ್ತೆ, ಕೆಲವು ಕ್ವಶನ್ಸು ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗದಿರುವಂಥ ಲೆವೆಲಲ್ಲಿ ಟಫ್ ಇರುತ್ತೆ. ಈಸಿ ಕಷ್ಟ ಅನ್ನುವಂಥದ್ದು ಬರಲ್ಲ, ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ, ರೈಟ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 2, ರೈಟ್. ಹಾಗಾದರೆ ದಿ ಪೊಸಿಷನ್ಸ್ ಆಫ್ ಹೌ ಮೆನಿ ಲೆಟರ್ಸ್ ವಿಲ್ ರಿಮೈನ್ ಅನ್ಚೇಂಜ್ ಇಫ್ ಆಲ್ ದ ಲೆಟರ್ಸ್ ಇನ್ ದ ವರ್ಡ್ ENTOMB ಆರ್ ಅರೇಂಜ್ಡ್ ಇನ್ ಇಂಗ್ಲಿಷ್ ಆಲ್ಫಾಬೆಟಿಕಲ್ ಆರ್ಡರ್. ಅಂದರೆ ಈ ಪ್ರಶ್ನೆನ ಕನ್ನಡದಲ್ಲಿ ಹೇಳಿದ್ರಪ್ಪ ಅಂದರೆ, ENTOM ಮತ್ತು B ಈ ಪದದಲ್ಲಿರುವಂಥ ಎಲ್ಲ ಅಕ್ಷರಗಳನ್ನು ಇಂಗ್ಲಿಷ್ ವರ್ಣಮಾಲೆಯ ಕ್ರಮದಲ್ಲಿ ಪುನರ್ ಜೋಡಿಸಿದಾಗ ಎಷ್ಟು ಅಕ್ಷರಗಳ ಸ್ಥಾನ ಬದಲಾಗುತ್ತೆ ಎನ್ನುವಂಥದ್ದು ಇವ್ರ ಕ್ವಶನ್ನು. ಆಪ್ಷನ್ಸ್ ಕೇಳಿದರೆ, 1 ನನ್ ಇದೆ, 2 2 ಇದೆ, 3 1 ಇದೆ, 4ಗೆ 3 ಇದೆ. ಎಷ್ಟು ಅಕ್ಷರಗಳ ಸ್ಥಾನ ಬದಲಾಗುತ್ತೆ ಅನ್ನುವಂಥದ್ದು ನಾವು ನೆನಪಿಟ್ಕೋಬೇಕಾಗುತ್ತೆ. ಸರ್, ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ನಾವು ನೋಡ್ತೀವಿ ಅಂತ ಹೇಳೋದಾದರೆ, ನೋಡಿ, ತಾವು ಫಸ್ಟ್ ಎ ಬರುತ್ತೆ, ಎ ಆದಮೇಲೆ ಬಿ ಬರುತ್ತೆ ಅಂದರೆ ಈ ಬಿ ಬಂದಿದೆ. ಬಿ ಆದಮೇಲೆ ನಮಗೆ ತಾವೆಲ್ಲ ನೋಡ್ತಾ ಹೋಗಿದ್ದಾರೆ ಇ ಬರುತ್ತೆ, ಯಾಕಂದರೆ ಬಿನ ಸ್ಥಾನ 2, ಇನ ಸ್ಥಾನ 5. ಇ ಆದಮೇಲೆ 13ರಲ್ಲಿ ಎಂ ಬರುತ್ತೆ, 14ರಲ್ಲಿ ಎನ್ ಬರುತ್ತೆ, 15ರಲ್ಲಿ ಓ ಬರುತ್ತೆ, ರೈಟ್. ಅದಾದಮೇಲೆ LMN ಓ ಆದಮೇಲೆ PQRST ಬರುತ್ತೆ. ನೋಡಿ, ಯಾವುದೂ ಕೂಡ ಆ ಸ್ಥಾನದಲ್ಲಿ ಹಾಗೇ ಬಂದಿಲ್ಲ. ಎಲ್ಲದೂ ಕೂಡ ಸ್ಥಾನ ಬದಲಾಗಿದೆ. ಹಾಗಾಗಿ ಇದನ್ನು ರೀಅರೇಂಜ್ ಮಾಡಿ ಬರೆದಾಗ ಎಷ್ಟು ಅಕ್ಷರಗಳ ಸ್ಥಾನ ಬದಲಾಗಿದೆ ಅಂತ ಕೇಳಿದ್ರೆ, ಸರಿ, ಬದಲಾಗಿದೆ, ಹಾಗೆ ಉಳ್ಕೊಂಡಿದೆ, ಲೆಟರ್ಸ್ ವಿಲ್ ರಿಮೈನ್ ಅನ್ಚೇಂಜ್ ಅಂತ ಕೇಳಿದ್ರೆ, ಯಾವುದೂ ಉಳ್ಕೊಂಡಿಲ್ಲ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಏನಪ್ಪ ಅಂತಂದರೆ, ಇದು ನನ್ ಆಗಿರುತ್ತದೆ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ನನ್ ಆಗಿರುತ್ತೆ ಅಂತ ಹೇಳ್ತಾ, ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ಅಗೈನ್ ಇಲ್ಲೊಂದು ಮತ್ತೊಂದು ಪ್ರಶ್ನೆ ಇದೆ. 6 ವರ್ಡ್ಸ್ ನೋಡಿ, 1 ಈಟು, ಕ್ರೈ,
ಪ್ಲೇ, ಸ್ಲೀಪ್, ರನ್ ಅಂಡ್ ಬಾತ್ ಆರ್ ರಿಟರ್ನ್ ಆನ್ ಡಿಫ್ರೆಂಟ್ ಫೇಸಸ್ ಆಫ್ ಎ ಡೈಸ್. ಸೊ ಡೈಸ್ಗೆ 6 ಮುಖಗಳಿದ್ದಾವೆ, ಈ 6 ಮುಖಗಳ ಮೇಲೆ 6 ಪದಗಳನ್ನು ಬರೆದಿದ್ದಾರೆ. ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಡೈಸ್ನ ಪ್ರಾಬ್ಲಮ್ಸನ್ನು ಹೇಗೆ ಸಾಲ್ವ್ ಮಾಡಬೇಕು ಅಂತೇಳಿ, ರೈಟ್. ಸೊ ಇದನ್ನ D1 ಅಂತ ತಗೊಳ್ಳೋಣ, ಇದನ್ನ D2 ಅಂತ ತಗೊಳ್ಳಿ, ಇದನ್ನ D3 ಅಂತ ತಗೊಳ್ಳೋಣ. ನೋಡಿ ಸ್ನೇಹಿತರೆ, D1 ಮತ್ತು D2 ತಗೊಂಡಾಗ ಇಲ್ಲಿ ಪ್ಲೇ ಮತ್ತು ಪ್ಲೇ ಕಾಮನ್ ಇದೆ, ಈಟ್ ಮತ್ತು ಈಟ್ ಕಾಮನ್ ಇದೆ. ಸೊ ನಿಯಮ, ದಾಳದಲ್ಲಿರುವಂಥ ಎರಡು ಚಿತ್ರಗಳಲ್ಲಿ 2 ಮುಖಗಳ ಮೇಲಿನ ನಂಬರು, ಹೆಸರು ಮತ್ತೊಂದೇನಿದೆ ಅದು ಸಾಮಾನ್ಯವಾಗಿದ್ದಲ್ಲಿ ಆ ಎರಡನ್ನ ಹೊರತುಪಡಿಸಿ ಏನು ಉಳಿಯುತ್ತೆ ನೋಡಿ, ಇದರಲ್ಲಿ ಕ್ರೈ ಉಳಿಯುತ್ತೆ, ಇಲ್ಲಿ ಸ್ಲೀಪ್ ಉಳಿಯುತ್ತೆ, ಇವೆರಡು ಪರಸ್ಪರ ಆಪೋಸಿಟ್ ಆಗಿರ್ತವೆ. ಸೊ ಹಾಗಾಗಿ ಕ್ರೈ ಮತ್ತು ಸ್ಲೀಪ್ ಆಪೋಸಿಟ್ ಅನ್ನುವಂಥದ್ದನ್ನ ಹೇಳ್ತಾರೆ, ರೈಟ್. ಸೊ ಹಾಗಾದರೆ D1 D2 ಆಯಿತು. ನೆಕ್ಸ್ಟ್ ನೀವು ಮಾಡ್ಬೇಕಾಗಿರೋದು D2 ಮತ್ತು D3. ಈ D3 ಮತ್ತು D2 ಮತ್ತು D3ಗೆ ಬಂದಾಗ ನಾವು ನೆನಪಿಟ್ಕೋಬೇಕಾಗುತ್ತೆ, ಸ್ಲೀಪ್ ಮತ್ತು ಸ್ಲೀಪ್ ಇಲ್ಲಿ ಕಾಮನ್ ಇದೆ, ಆಯಿತಾ. ಸ್ಲೀಪ್ ಮತ್ತು ಸ್ಲೀಪ್ ಕಾಮನ್ ಇದೆ, ಪ್ಲೇ ಮತ್ತು ಪ್ಲೇ ಕಾಮನ್ ಇದೆ. ಹಾಗಾದರೆ ಸೊ ಇಲ್ಲಿ ಏನು ಉಳ್ಕೊಂಡಿದೆ ಸರ್, ಆಯಿತಾ. ಪ್ಲೇ ಸ್ಲೀಪ್ ಆಯಿತು, ಪ್ಲೇ ಸ್ಲೀಪ್ ಹೋದರೆ ಇಲ್ಲಿ ಈಟ್ ಉಳ್ಕೊಂಡಿದೆ, ಇಲ್ಲಿ ರನ್ ಉಳ್ಕೊಂಡಿದೆ. ಸೊ ಈಟ್ ಮತ್ತು ರನ್ನು ಆಪೋಸಿಟ್ ಇರ್ತವೆ, ಒಂದಕ್ಕೊಂದು ಆಪೋಸಿಟ್ ಇದ್ದಾವೆ. ಇನ್ನು 6ರಲ್ಲಿ ರೈಟ್. ಸೊ ನೋಡಿ, ಈ ಕಡೆ ಕ್ರೈ ಸ್ಲೀಪ್ ಆಯಿತು, ಈಟ್ ರನ್ ಆಯಿತು. ಇನ್ನು ಉಳಿದಿರುವಂಥದ್ದು ಆಯಿತಾ, ಬಾತ್, BATH, ಬಾತ್ಗೆ. ಸೊ ವಿ ಕ್ಯಾನ್ ಸಿ ಬಾತ್ಗೆ ರನ್ ಆಗಿದೆ, ರೈಟ್. ಸೊ ಈಟ್ ಆಗಿದೆ, ರೈಟ್. ಸೊ ಕ್ರೈ ಆಗಿದೆ, ಹಾಗಾದರೆ ಪ್ಲೇ ಉಳ್ಕೊಂಡಿದೆ. ಸೊ ಬಾತ್ಗೆ ಆಪೋಸಿಟ್ ಪ್ಲೇ ಆಗಿದೆ. ಸೊ ನನ್ನ ಕ್ವಶನ್ನು ರೈಟ್, ಈಟ್ಗೆ ಆಪೋಸಿಟ್ ಯಾವುದು ಅಂತ ಕೇಳಿದ್ರೆ ಈಟ್ಗೆ ಆಪೋಸಿಟ್ ರನ್ನು. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ರನ್ ಆಗಿರುತ್ತೆ ಅನ್ನುವಂಥದ್ದನ್ನ ನಾವು ನೆನ್ಪಿಟ್ಕೋಬೇಕಾಗುತ್ತೆ. ಸೊ ಇವನ್ ಮೈ ಸಿನ್ಸಿಯರ್ ಸಜೆಷನ್, ದೋಸ್ ಹೂ ಆರ್ ಪ್ರಿಪೇರಿಂಗ್ ಫಾರ್ KPSC, PC ಮತ್ತು PSIಗೆ ಓದ್ತಾ ಇರುವಂಥ ವಿದ್ಯಾರ್ಥಿಗಳಿದ್ದೀರಾ, ನೀವುಗಳು ಕೇವಲ PC PSI ಓಲ್ಡ್ ಪೇಪರ್ ಅಷ್ಟೇ ಸಾಲ್ವ್ ಮಾಡ್ತಾ ಹೋಗ್ಬೇಡಿ. ಈಗ ಬರ್ತಾ ಇರುವಂಥ ಪ್ರಶ್ನೆ ಪತ್ರಿಕೆಗಳು ಭಾಳ ಟಫ್ ಆಗಿದ್ದಾವೆ. ನೀವು ಯಾವಾಗಲೂ ಕೂಡ SSC RRBA ಕ್ವಶನ್ಸನ್ನು ಸಾಲ್ವ್ ಮಾಡ್ತಿದ್ರು ಮಾತ್ರ ನೀವು PC ಮತ್ತು PSI ಎಕ್ಸಾಮಲ್ಲಿ ಮೆಂಟಲ್ ಅಬಿಲಿಟಿ ಕ್ವಶನನ್ನು ಸಾಲ್ವ್ ಮಾಡೋಕ್ಕಾಗುತ್ತೆ, ರೈಟ್. ಸೊ ದಾರಿ ತಪ್ಪಿಸುವಂಥ ಮಾತನ್ನು ಕೇಳಬೇಡಿ, ನೀವು PC PSI ರೆಡಿ ಆಗಬೇಡಿ, ಮೆಂಟಲ್ ಅಬಿಲಿಟಿನ SSC ಮತ್ತು RRB ಕ್ವಶನ್ಸ್ಗಳನ್ನೇ ಸಾಲ್ವ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ, ರೈಟ್. ಸೊ ನೆಕ್ಸ್ಟು ಇಲ್ಲೊಂದು ಪ್ರಶ್ನೆ ಇದೆ, ಏನಂತ, ರೈಟ್. ದಿಸ್ ಇಸ್ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಫಸ್ಟ್ ಒಂದು ನ್ಯೂಮರಿಕ್ಸ್ ಸೀರೀಸ್ ಅಥವಾ ನಂಬರ್ ಸೀರೀಸ್ ಮೇಲೆ ನನ್ನ ಪ್ರಶ್ನೆ ಆಗಿತ್ತು. ಆ್ಯಂಡ್ ಸೆಕೆಂಡ್ ಒಂದು ಬಂದುಬಿಟ್ಟು ನಿಮಗೆ ರೈಟ್, ಸೊ ವಾಟ್ ವಿ ಕಾಲ್ಡ್ ಒಂದು ಡೈಸ್ ಮೇಲೆ ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡ್ಕೊಂಡ್ವಿ. ಸೊ ಈಗ ಇದು ಬಂದ್ಬಿಟ್ಟು ನಮಗೆ ಯಾವುದಕ್ಕೆ ಸಂಬಂಧಪಟ್ಟಂಥ ಕ್ವಶನಪ್ಪ ಅಂತಂದರೆ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇದೆ. ಅವ್ರು ಹೇಳ್ತಾರೆ, ಇನ್ ಎ ಸರ್ಟನ್, ಆಯಿತಾ, ವಿಸ್ಕ್ ಈಸ್ ರಿಲೇಟೆಡ್ ಟು DRHP ಇನ್ ಎ ಸರ್ಟನ್ ವೇ ಬೇಸ್ಡ್ ಆನ್ ದ ಇಂಗ್ಲೀಷ್ ಆಲ್ಫಾಬೆಟಿಕಲ್ ಆರ್ಡರ್. ಇನ್ ದ ಸೇಮ್ ವೇ ಲೆಂಟ್ ಈಸ್ ರಿಲೇಟೆಡ್ ಟು OVMG. ಟು ವಿಚ್ ಆಫ್ ದ ಫಾಲೋಯಿಂಗ್ BANG ಈಸ್ ರಿಲೇಟೆಡ್ ಅಂತ ಹೇಳ್ತಾ ಇದ್ದಾರೆ. BANG ಹಾಗಾದರೆ ಏನು ಸರ್, ವಿಸ್ಕ್ ಅಂತ ಹೇಳ್ತಾ ಇದ್ದಾರೆ. ವಿಸ್ಕ್ ಈಸ್ ರಿಲೇಟೆಡ್ ಟು DRHP ಅಂಥೇಳಿ ತಮ್ಮೆಲ್ಲರಿಗೂ ಗೊತ್ತಿರಬೇಕಾಗತ್ತೆ ಸ್ನೇಹಿತರೆ. ಏನಪ್ಪ ಅಂತಂದರೆ ಆಲ್ಫಾಬೆಟಿಕಲ್ ಆರ್ಡರಲ್ಲಿ ನಂಬರ್ಸು ಫಾರ್ವರ್ಡ್ ಆರ್ಡರು ಮತ್ತು ಸ್ಟ್ರೈಟ್ ಫಾರ್ವರ್ಡ್ ಆರ್ಡರು ಮತ್ತು ರಿವರ್ಸ್ ಆರ್ಡರು ಎರಡೂ ಗೊತ್ತಿದ್ದಾಗ ಮಾತ್ರ ನಮಗೆ ಈ ಥರದ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಏನು ಸರ್, ರೈಟ್. ಈಗ ನಮಗೆ ವಿಸ್ಕ್ ಅಂತ ಬಂದಾಗ W. ಸೊ ಈ Wದು ಏನು ನಂಬರ್ ಇರುತ್ತೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ತಮಗೆಲ್ಲ ಗೊತ್ತಿರಬೇಕು, ಈ ಜ್ಯೋತಿ ಅನ್ನುವಂಥ ಒಂದು ಟ್ರಿಕ್ಸನ್ನು ನೆನಪಲ್ಲಿ ಇಟ್ಕೊಂಡ್ರಿ. ಈ ಜ್ಯೋತಿ ಅಂತೇಳಿ, E ಅಂದರೆ 5, J ಅಂದರೆ 10, O ಅಂದರೆ 15, T ಅಂದರೆ 20, Y ಅಂದರೆ 25, ಆಯಿತಾ. ಸೊ ಇದನ್ನು ನೆನ್ಕೊಂಡಿರಿ, ಈ ಜ್ಯೋತಿ ಅನ್ನುವಂಥದ್ದು, ರೈಟ್. ಇದು ಮೋಸ್ಟ್ಲಿ ಕಾಣಲ್ಲ ಅನ್ಸುತ್ತೆ, ವಿಲ್ ಸಿ ಇಟ್ ಬೇರೆ ಕಲರ್ನ ಹಾಕೋಣ, ರೈಟ್. ಸೊ ತಾವು ನೆನಪಲ್ಲಿ ಇಟ್ಕೊಂಡ್ರಿ, ಈ ಜ್ಯೋತಿ, E ಅಂದರೆ 5 ಆಲ್ಫಾಬೆಟಿಕಲ್ ಆರ್ಡರಲ್ಲಿ, J ಅಂದರೆ 10, O ಅಂದರೆ 15, T ಅಂದರೆ 20, Y ಅಂದರೆ 25. ನನಗೆ ಬೇಕಾಗಿರುವಂಥದ್ದು W, ರೈಟ್. ಸೊ Wಗೆ ನಾವು ನೋಡ್ತಾ ಹೋಗ್ತೀವಿ ಅಂತಂದರೆ, ರೈಟ್, Tಗೆ 20 ಆದರೆ U 21, V 22, UVW ಹಾಗಾದರೆ ಸ್ವಲ್ಪ 23 ಆಗುತ್ತೆ. ತಾವು ನೆನಪಲ್ಲಿ ಇಟ್ಕೊಂಡ್ರಿ, W 23. I ಎಷ್ಟು ಸರ್, 9.
ಎಸ್ ಎಷ್ಟು ಸರ್ 18 ಆಯಿತಾ. ಕೆ ಎಷ್ಟು ಸರ್ 11. ಕೆ ಎಷ್ಟು ಸರ್ 11 ತಾವು ನೆನಪಲ್ಲಿ ಇಟ್ಕೊಂಡಿರಿ ಆಯಿತಾ. ಸೊ ಹೀಗೆ ಡಿ ಎಷ್ಟು ಸರ್ ಡಿ ಎಷ್ಟು ಅಂತಂದ್ರೆ 4. ಆರ್ ಎಷ್ಟು ಆಯಿತಾ. ಆರ್ ಎಷ್ಟು ಅಂತಂದಾಗ ಬಂದಾಗ ನಮಗೆ 4 ಮತ್ತು 6 ಅಂತ ಬಂದಾಗ 17. ಇಲ್ಲ, ಎಸ್ 19 ಆಗುತ್ತೆ, ಆರ್ 18 ಆಗುತ್ತೆ, ಎಚ್ 8 ಆಗುತ್ತೆ, ಪಿಗೆ ನಾವೆಲ್ಲ ಆಯಿತಾ ಓಗೆ 15 ಆದರೆ ಎಲೆಮೆನ್ ಓ ಪಿ ಅಂದರೆ 16 ಆಗುತ್ತೆ. ಪಿ ಅಂದರೆ 16 ಆಗುತ್ತೆ. ಇದು ಸ್ಟ್ರೈಟಲ್ಲಿ ನಂಬರ್ಸು. ನಮಗೆ ಇಲ್ಲಿ ಏನು ಮ್ಯಾಚ್ ಆಗುತ್ತಾ ನೋಡ್ತಾ ಹೋಗೋದಾದರೆ 23ರಿಂದ ಡಿ ಅಂತಂದರೆ ಇಲ್ಲ ಮುಂದಕ್ಕೆ ಹೋಗ್ಬೇಕು. ಡಬ್ಲ್ಯೂ ಎಕ್ಸ್ ವೈ ಝೆಡ್ ಆ ಥರ ಟ್ರೈ ಮಾಡಬೇಕಾಗುತ್ತೆ, ಇಲ್ಲ ರಿಟರ್ನ್ ಬರಬೇಕಾಗುತ್ತೆ. ಬಟ್ ಈ ಕ್ವಶನ್ನು ಡೈರೆಕ್ಟಾಗಿದೆ. ಸೊ ಡೈರೆಕ್ಟಾಗಿ ನಾವು ಮಾಡ್ಬೋದು. ಹೇಗೆ ಮಾಡ್ಬೋದು ಸರ್ ಡೈರೆಕ್ಟಾಗಿ ಅಂತಂದರೆ ನಾವು ನೆನಪಲ್ಲಿ ಇಟ್ಕೊಂಡ್ರಿ ರಿವರ್ಸ್ ಆರ್ಡ್ರಲ್ಲಿ ನಂಬರ್ಸನ್ನು ಅದರ ಸ್ಥಾನವನ್ನು ಚೆಕ್ ಮಾಡ್ಕೊಂಡಾಗ ಡಬ್ಲ್ಯೂಗೆ ರಿವರ್ಸ್ ಆರ್ಡ್ರಲ್ಲಿ 4 ಬರುತ್ತೆ. ಸರ್ ಹೇಗೆ ಸರ್ ನೆನಪಲ್ಲಿ ಇಟ್ಕೊಳ್ಳೋದು? ಸ್ಟ್ರೈಟ್ ಆರ್ಡರ್ ನೆನಪಲ್ಲಿ ಇಟ್ಕೊಂಡ್ರಿ, ಅದಕ್ಕೆ ಎಷ್ಟು ಕೂಡಿದರೆ 27 ಬರುತ್ತೋ ಅದು ಅದರ ರಿವರ್ಸ್ ಆರ್ಡರ್ ಆಗಿರುತ್ತೆ. ಈಗ 23ಕ್ಕೆ ಎಷ್ಟು ಕೊಡ್ರೆ 4 ಕೊಡ್ರೆ 27 ಇದು 4 ಆಯಿತು. ಇದು 4 ಆಯಿತು. ಐ ಎಷ್ಟಿದೆ? 9 ಇದೆ. 9ಕ್ಕೆ ಎಷ್ಟು ಕೂಡಬೇಕು? 9ಕ್ಕೆ ಎಷ್ಟು ಕೂಡಬೇಕಪ್ಪ ಅಂತಂದರೆ 18 ಕೂಡಬೇಕು. 27 ಆಗಬೇಕಾದ್ರೆ ರೈಟ್. ಎಷ್ಟಿದೆ? ಎಸ್ ಇದೆ. ಎಸ್ ಏನಿದೆ? 19. 19ಕ್ಕೆ ಎಷ್ಟು ಕೂಡಬೇಕು? 19ಕ್ಕೆ ಎಷ್ಟು ಕೊಡ್ಬೇಕಪ್ಪ ಅಂದರೆ 8 ಕೂಡಿದ್ರೆ ರಿವರ್ಸ್ ಆಗುತ್ತೆ ರೈಟ್. ಕೆ ಎಷ್ಟಿದೆ? 11 ಇದೆ. ಈ 11ಕ್ಕೆ 27 ಆಗ್ಬೇಕಂದ್ರೆ ಎಷ್ಟು ಕೊಡಬೇಕು? 16 ಆಗಬೇಕು. ಅಂದರೆ ನೋಡಿ ಅವ್ರೇನು ಮಾಡಿದ್ರೆ ಡಬ್ಲ್ಯೂನ ರಿವರ್ಸ್ ಆರ್ಡ್ರಲ್ಲಿ ಆಯಿತಾ, ಅಂದರೆ ರಿವರ್ಸ್ ಆರ್ಡ್ರಲ್ಲಿ ತೊಗೊಂಡಿದ್ದಾರೆ. ರಿವರ್ಸ್ ಆರ್ಡರ್ ಎಷ್ಟು? 4. ಹಾಗಾದರೆ ಸ್ಟ್ರೈಟ್ ಆರ್ಡಲ್ಲಿ ಡಬ್ಲ್ಯೂನ 4 ತೊಗೊಂಡಿದ್ದಾರೆ. ಅಂದರೆ ಅವ್ರೇನಿಲ್ಲಿ ಕೋಡ್ ಕೊಟ್ಟಿದ್ದಾರೆ, ಆ ಒಂದು ಪದನ ಕೋಡ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಆ ಪದದ ಅಕ್ಷರ ಏನಿದೆ, ಅಕ್ಷರದ ರಿವರ್ಸ್ ಆರ್ಡ್ರಲ್ಲಿ ಯಾವ ಸೇಮ್ ಪೊಸಿಷನಲ್ಲಿ ಯಾವ ಲೆಟ್ರ್ ಬರುತ್ತೋ ಅದನ್ನು ತೊಗೊಂಡಿದ್ದಾರೆ ಇಲ್ಲಿ. ಸೊ ಡಬ್ಲ್ಯೂನ ರಿವರ್ಸ್ ಆರ್ಡ್ರಲ್ಲಿ ಬಂದಾಗ 4 ಬರುತ್ತೆ. ಹಾಗಾದ್ರೆ 4ರಲ್ಲಿ ಯಾವ್ದು ಬರುತ್ತೆ? ಡಿ ಬರುತ್ತೆ ರೈಟ್. ಐನ ಸ್ಟ್ರೈಟಲ್ಲಿ ತೊಗೊಂಡಾಗ 9 ಬರುತ್ತೆ. ಬಟ್ ರಿವರ್ಸ್ ಆರ್ಡ್ರಲ್ಲಿ ಎಷ್ಟು ಬರುತ್ತೆ? 18. ಸೊ 18ರ ಸ್ಥಾನದಲ್ಲಿ 6 ತೊಗೊಂಡಿದ್ದಾರೆ. ಸೊ ಹೆಚ್ಚು ಇದೇ ರೀತಿ ಸೊ ಅವರು ಏನು ನಾವೊಂದು ಸರ್ ಕನ್ಫರ್ಮ್ ಮಾಡ್ಕೋಬೇಕು, ಇದು ಮಾಡಿದ್ದು ಸರಿನೋ ಇಲ್ವಾ ಅನ್ನುವಂಥದ್ದನ್ನು ರೈಟ್. ಸೊ ಚೆಕ್ ಮಾಡಿಕೊಂಡ್ರೆ ನಾವು ಮಾಡಿದ್ದು ಸರಿನೋ ಇಲ್ವಾ ಅನ್ನುವಂಥದ್ದನ್ನ ಚೆಕ್ ಮಾಡಿಕೊಂಡ್ರೆ ರೈಟ್. ಸೊ ಏನಾಗುತ್ತೆ? ಲೆಂಟ್ಗೆ ಚೆಕ್ ಮಾಡ್ಕೊಳ್ಳೋಣ. ರೆಂಟ್ ಈಸ್ ರಿಲೇಟೆಡ್ ಟು ಅಂತ ಇದೆ ರೈಟ್. ನೋಡಿ ಈ ಕಡೆ LENT ಲೆಂಟ್ ಆಯಿತಾ. ಇದು OVMG ಅನ್ನುವಂಥದ್ದನ್ನು ಚೆಕ್ ಮಾಡ್ಕೊಳ್ಳೋಣ ರೈಟ್. ಸೊ ಹಾಗಾದ್ರೆ ಏನಾಗಿದೆ? ವಿಲ್ ಸಿ ಇಟ್. ಎಲ್ಗೆ ಸ್ಟ್ರೈಟ್ ಫಾರ್ವರ್ಡ್ ಆರ್ಡರ್ ಬಂದಾಗ ಎಲ್ 12 ಆಗುತ್ತೆ. 12 ಎಲ್ಲೆಷ್ಟು ಬರುತ್ತಪ್ಪ? 12. ಎಲ್ಗೆ 12, ಇಗೆ 5, ಎನ್ಗೆ 14, ಟಿಗೆ 20. ರಿವರ್ಸ್ ಆರ್ಡರ್ ಟಿಗೆ 7 ಬರುತ್ತೆ. ಹಿಂಗೆ ಎನ್ಗೆ ರಿವರ್ಸ್ ಆರ್ಡರ್ 13 ಬರುತ್ತೆ. ಸೊ ದೆನ್ ಇಗೆ 22 ಬರುತ್ತೆ. ಯಾಕೆಂದರೆ ಅದಕ್ಕೆ 22 ಕೂಡಿದ್ರೆ 27 ಆಗುತ್ತೆ. ಸೊ ಹಾಗಾಗಿ ಇದಕ್ಕೆ ಆಬ್ವಿಯಸ್ಲಿ ಎಷ್ಟು ಬರಬೇಕಪ್ಪ ಅಂದ್ರೆ 15. ಸೊ ಹಾಗಾದರೆ 15 ಸ್ಥಾನದಲ್ಲಿ ಯಾವುದಿದೆ? ಓ. 22 ಅಂದರೆ ವಿ ಆಯಿತಾ. 13 ಅಂದರೆ ಎಮ್. 7 ಅಂದರೆ ಜಿ. ಈ ಎರಡಕ್ಕೂ ಓಕೆ ಆಯಿತು ಅಂದಾಗ ನನಗೆ ಬ್ಯಾಂಗಿಗೆ ಏನಾಗಬೇಕು ಅನ್ನುವಂಥದ್ದು ನೋಡಬೇಕಾಗತ್ತೆ. ಬ್ಯಾಂಗ್ ರೈಟ್. ನೋಡಿ ಈ ಕಡೆ BANG ಬ್ಯಾಂಗ್. ಬ್ಯಾಂಗ್ಗೆ ಈ ಕಡೆಯಿಂದ 2 ಇದೆ. ಎಷ್ಟು ಕೊಡಬೇಕು? 25 ಕೊಡಿದಾಗ 27 ಆಗುತ್ತೆ ರೈಟ್. ಬಿಗೆ 2 ಇದೆ. ರಿವರ್ಸ್ ಆರ್ಡ್ರಲ್ಲಿ 25 ಆಗುತ್ತೆ. ಹಾಗಾದರೆ 25ನೇ ಸ್ಥಾನದಲ್ಲಿರುವಂತಹ ಅಕ್ಷರ ಯಾವುದು ಅಂತಂದರೆ ಅದು ಇಂಗ್ಲೀಷ್ನ ಆಲ್ಫಾಬೆಟಲ್ಲಿ ವೈ ಆಗುತ್ತೆ. ಸರ್ ಎ ಎಷ್ಟಿದೆ? ಸೊ ಎ ಎಷ್ಟಿದೆ ಅಂತ ಆಬ್ವಿಯಸ್ಲಿ ಎ ಹೀಗೆ ಒಂದಿರುತ್ತೆ. ಈ ಒಂದಿರುವಂಥದ್ದಕ್ಕೆ ರೈಟ್. ಸೊ ಎಷ್ಟು ಕೊಡಬೇಕು? 26 ಕೂಡಿದಾಗ 27 ಆಗುತ್ತೆ. ಸೊ 26. ಸೊ ಹಾಗಾದರೆ 26ರ ಸ್ಥಾನದಲ್ಲಿ ಯಾವ್ದು ಬರುತ್ತಪ್ಪ ಅಂತಂದರೆ ಝೆಡ್ ಬರುತ್ತೆ. ಸೊ YZ. ನೋಡಿ ಇಲ್ಲಿರುವಂಥ ಆಪ್ಷನ್ ನೋಡ್ಕೊಂಡಾಗ ಸೊ ಫಸ್ಟ್ ಒನ್ ZY ಇದೆ. ಪೂರ್ತಿ ಮಾಡೋದು ಬೇಕಿಲ್ಲ, ಇದು ಬರಲ್ಲ. ಸೊ ಇದು ZY ಇದೆ, ಇದು ಬರಲ್ಲ. ಇಲ್ಲಿ YZ ಇದೆ, ಎರಡು ಎಲಿಮಿನೇಟ್ ಆಯ್ತು, ಇನ್ನೆರಡು ಉಳ್ಕೊಂಡಿದ್ದಾವೆ. ದ ಸೇಮ್ ವೇ ಎನ್ ಇದೆ. ಎನ್ಗೆ ಎಷ್ಟಿದೆಯಪ್ಪ ಅಂದರೆ 14 ಇದೆ. ರಿವರ್ಸ್ ಆರ್ಡರ್ ಅದು ಎಷ್ಟು ಬರುತ್ತೆ? 13. ಸೊ ಹಾಗಾದರೆ 13ರಲ್ಲಿ ಯಾವ್ದು ಬರುತ್ತೆ ಅಂದರೆ ಎಮ್ ಬರಬೇಕು.
ಆಯಿತಾ. ಸೊ ಹಾಗಾದರೆ ಇಲ್ಲಿ ಎನ್ ಇದೆ, ಇಲ್ಲಿ ಎಮ್ ಇದೆ, ಹಾಗಾದರೆ ಇದೇ ಆನ್ಸರ್ ಆಗಿರುತ್ತೆ. ಏನಪ್ಪ ಅಂತಂದರೆ ವೈ ಝೆಡ್ ಮತ್ತು ಎಮ್ ಟಿ ಈಸ್ ಅನ್ ಆನ್ಸರ್ ಫಾರ್ ದಿಸ್ ಗಿವನ್ ಕ್ವಶನ್ಸ್ ಆಗಿರುತ್ತೆ. ಆಯ್ತು. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್, ಇಲ್ಲಿ ಮತ್ತೊಂದು ಪ್ರಶ್ನೆ ಇದೆ. ಇದು ನಮಗೆ ಆವಾಗಲೇ ನಾವು ನೋಡಿರುವಂಥದ್ದು ನ್ಯೂಮರಿಕ್ ಸೀರೀಸ್, ಇದು ಆಲ್ಫಾ ಸೀರೀಸ್ ಅಥವಾ ಆಲ್ಫಾಬೆಟಿಕಲ್ ಸೀರೀಸ್ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಸರ್ ಹೇಗೆ ಅನ್ನುವಂಥದ್ದು ನೋಡ್ತಾ ಹೋಗೋಣ. ಹೌ ಟು ಸಾಲ್ವ್ ದೀಸ್ ಟೈಪ್ ಆಫ್ ಕ್ವಶನ್ ವೆನ್ ವಿ ಗೆಟ್ ಇನ್ ಅವರ್ ಕಾಂಪಿಟೇಟಿವ್ ಎಕ್ಸಾಮ್, ರೈಟ್. ಸೊ ಈ ಥರ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಪರೀಕ್ಷೆಗಳಲ್ಲಿ ಸೊ ಈ ಕ್ವಶನ್ಸ್ ಬಂದಾಗ ನಾವು ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದು ನೋಡ್ತಾ ಹೋಗೋಣ. ರೈಟ್, ಇಲ್ಲಿದೆ ನೋಡಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ರೈಟ್, IMHP MPJQ QSLR UVNS ಅಂತ ಇದೆ. ಅಂದರೆ ಸೊ ನಾನು ಇಲ್ಲಿ ಬರಿತಾ ಹೋಗ್ತೀನಿ. ಐ ಇಂದ ಎಮ್ಮು, ಎಮ್ ಇಂದ ಕ್ಯೂ, ಕ್ಯೂ ಇಂದ ಯು. ಸೊ ಚೇಂಜಸ್, ರೈಟ್. ಸೊ ನೆಕ್ಸ್ಟ್ ಇಲ್ಲಿದೆ ಎಮ್ ಇಂದ ಪಿ, ರೈಟ್, ಎಮ್ ಇಂದ ಪಿ, ದೆನ್ ಪಿ ಇಂದ ಎಸ್, ದೆನ್ ಎಸ್ ಇಂದ ವಿ ಹೋಗಿದೆ, ರೈಟ್. ಒಳಗಡೆ ಎರಡಿದೆ ನೋಡಿ ಇಲ್ಲಿ. ಸೊ ನಾನು ಕಲರ್ ಚೇಂಜಸನ್ನು ಮಾಡ್ಕೋತೀನಿ, ತಾವು ನೋಡ್ಕೋಬೇಕಾಗತ್ತೆ. ಸೊ ಇದು ನೋಡ್ಕೊಂಡಾಗ ಎಚ್ ಇಂದ ಜೆ, ಜೆ ಇಂದ ಎಲ್, ಎಲ್ಲಿಂದ ಎನ್ ಅಲ್ಲಿ ಮುಗಿದಿದೆ, ರೈಟ್. ಸೊ ಹಾಗಾದರೆ ಇದು ಪಿ ಏನು ನೋಡ್ತಾ ಹೋಗೋಣ. ವಿಲ್ ಸಿ ಒನ್ ಬೈ ಒನ್ ಹೇಗಾಗಿದೆ ಅನ್ನುವಂಥದ್ದನ್ನ ನಾನು ನೋಡ್ತಾ ಹೋಗೋದಾದರೆ ನೋಡಿ ಸ್ನೇಹಿತರೆ, ತಾವು ನೆನಪಲ್ಲಿಟ್ಕೋಬೇಕು, ರೈಟ್. ಇಲ್ಲಿ ಐ ಇಂದ ಎಮ್ಮು, ಐನ ಸ್ಥಾನ 9, ಎಮ್ಗೆ ಹೋಗಿದೆ ಅಂತಂದರೆ ಎಮ್ನ ಸ್ಥಾನ 13, ಹಾಗಾದರೆ 9+4 ಆಗಿದೆ, 9+4 ಆಗಿದೆ. ಸರ್ ಈಗ ಎಮ್ ಇಂದ ಕ್ಯೂಗೆ ಹೋಗಿದೆ, ಹಾಗಾದರೆ ಎಮ್ನ ಸ್ಥಾನ ಎಷ್ಟು? 13, ಆಯಿತಾ. ಇದಕ್ಕೆ 4 ಸೇರಿದ್ರೆ ಎಷ್ಟಾಗುತ್ತೆ? 17. ಹಾಗಾದರೆ 17ನೇ ಸ್ಥಾನದಲ್ಲಿ ಯಾವ್ದು ಬರುತ್ತೆ? ಕ್ಯೂ ಬರುತ್ತೆ. ಸೊ ಹಾಗಾದರೆ ದಿಸ್ ಈಸ್ ವಾಟ್ ಹ್ಯಾಪನ್, +4 ಆಗಿದೆ, +4. ನೀವು ಕ್ಯೂ ಇಂದ ಯು ಚೆಕ್ ಮಾಡ್ಕೋಬೋದು. ಕ್ಯೂನ ಸ್ಥಾನ 17, ಅದಕ್ಕೆ 4 ಕೂಡಿದ್ರೆ 21 ಆಗುತ್ತೆ. ಸೊ ಹಾಗಾದರೆ ಯು ಇಸ್ ಈಕ್ವಲ್ ಟು 21. ಸೊ ನೆಕ್ಸ್ಟ್ ನಾನೇನು ಮಾಡಬೇಕಾಗತ್ತೆ ಸರ್? ಯುಗೆ 4ಅನ್ನು ಕೂಡ್ಕೊಳ್ಳಿ, ಏನಾಗುತ್ತೆ? 25 ಆಗುತ್ತೆ. ಸೊ ಹಾಗಾದರೆ 25 ಅಂತ ಯಾವ್ದು ಬರುತ್ತೆ? ವೈ ಇಸ್ ಈಕ್ವಲ್ ಟು 25. ಸೊ ಇಲ್ಲಿ 4 ಆಪ್ಷನ್ಸ್ ಇದೆ. 4 ಆಪ್ಷನ್ಸಲ್ಲಿ ಫಸ್ಟ್ ಒಂದು ಎಲಿಮಿನೇಟ್ ಮಾಡ್ಬೋದು. ಈ 3ರಲ್ಲಿ ವೈ ಫಸ್ಟಲ್ಲಿದೆ, ಬಟ್ 4ನೇದಿಲ್ಲ, 4ನೇದು ಹೋಯ್ತು. ಇನ್ನು 3 ಉಳ್ಕೊಂಡಿದ್ದಾವೆ. ಈ 3ರಲ್ಲಿ ಅಗೈನ್ ವಿ ಕ್ಯಾನ್ ಸ್ಟಾರ್ಟ್ ಫ್ರಮ್ ಎಮ್. ಸೊ ನಾನು ಎಮ್ಗೆ ನೋಡಿದಂಥ ಸಂದರ್ಭದಲ್ಲಿ, ಎಮ್ಗೆ ನೋಡಿದಂಥ ವಿಚಾರದಲ್ಲಿ, ರೈಟ್. ಸೊ ಈಗ ನೋಡಿ, ಎಮ್ ಇಂದ ಪಿ, ಹಾಗಾದರೆ ಎಷ್ಟು? ಎಮ್ ಇಸ್ ಈಕ್ವಲ್ ಟು 13, ರೈಟ್. ಸೊ ಪಿ ಇಸ್ ಈಕ್ವಲ್ ಟು ಎಷ್ಟು? ಪಿ ಇಸ್ ಈಕ್ವಲ್ ಟು ನೋಡಿ, ನಾವೆಲ್ಲ ಹೇಳಿದೆ ಈ ಜ್ಯೋತಿ ಓ 15 ಆಯಿತು ಅಂದರೆ ಪಿ 16 ಆಗುತ್ತೆ. ಹಾಗಾದರೆ 13 + 3 ಇಸ್ ಈಕ್ವಲ್ ಟು 16, ಅಂದರೆ +3 ಆಗಿದೆ. ಸೊ ನೆಕ್ಸ್ಟ್ ನೋಡಿ, ಪಿ ಇಂದ ಎಸ್ಗೆ ಬಂದಿದೆ, ಪಿ ಇಂದ ಎಸ್ಗೆ ಅಂದರೆ +3 ಮಾಡ್ಕೊಂಡಾಗ ಏನಾಗುತ್ತೆ? 19 ಆಗುತ್ತೆ. ಸೊ ಎಸ್ ಇಸ್ ಈಕ್ವಲ್ ಟು 19. ಇನ್ ದ ಸೇಮ್ ವೇ ಎಸ್ ಇಂದ ವಿಗೆ ಹೋಗಿದೆ. ಸೊ +3 ಅಂದರೆ 22 ಆಬ್ವಿಯಸ್ಲಿ, ರೈಟ್. ಸೊ ವಿ ಇಸ್ ಈಕ್ವಲ್ ಟು 22 ಆಗುತ್ತೆ. ಆಗುತ್ತೆ. ಸೊ ಇದಕ್ಕೆ ನಾನು ನೆಕ್ಸ್ಟ್ ಬರಬೇಕು ಅಂದರೆ ನೋಡಿ, ಇಲ್ಲಿ 3 ಆ್ಯಡ್ ಆಗಿದೆ, ಇದಕ್ಕೆ 3 ಆ್ಯಡ್ ಮಾಡಿಕೊಂಡ್ರೆ ಏನಾಗುತ್ತಪ್ಪ? 25. ಹಾಗಾದರೆ ಸೊ 25 ಏನಾಗುತ್ತೆ? ವೈ ಇಸ್ ಈಕ್ವಲ್ ಟು 25. ಅಂದರೆ ಫಸ್ಟಲ್ಲೂ ವೈ, ಸೆಕೆಂಡಲ್ಲೂ ವೈ, ಬಟ್ ಈ ಆಪ್ಷನಲ್ಲಿ ಸೆಕೆಂಡಲ್ಲಿ ಎಕ್ಸ್ ಇದೆ, ಹಂಗಾಗಿ ಇದು ಎಲಿಮಿನೇಟ್ ಆಯಿತು. ನೋಡಿ, ಇದೇ SSC. KPSC ಆದರೆ ಬೇಗ ಸಿಕ್ಬಿಡುತ್ತೆ ಆನ್ಸರು. ಸೊ SSCನಲ್ಲಿ ಅಷ್ಟು ಬೇಗ ಸಿಗೋದಿಲ್ಲ, ಬಟ್ ಭಾಳ ಈಸಿ ಇರುತ್ತೆ, ರೈಟ್. ಈಗ ಇಲ್ಲಿ +4 ಆಯಿತು, ಇಲ್ಲಿ +3 ಆಯಿತು. ಸೊ ನಾನು ಮಧ್ಯ ನೋಡೋದಾದರೆ ಎಚ್ ಇಂದ ಜೆ, ರೈಟ್. ಸೊ ಇಲ್ಲಿ ತೊಗೊಳ್ಳೋದಾದರೆ ಎಚ್ ಇಂದ ಜೆ ನೋಡಿ, ಈ ಕಡೆ ಎಚ್ ಎಷ್ಟಪ್ಪ? 8, ಜೆ ಎಷ್ಟು? 10. ಹಾಗಾದರೆ 8+2 ಆಯಿತು. ಎಚ್ ಇಂದ ಜೆ 8+2. ನೆಕ್ಸ್ಟು ಜೆ ಇಂದ ಎಲ್ಲಿಗೆ ಬಂತು? ಜೆ ಇಂದ ಎಲ್ ಅಂದರೆ ಸೊ ಎಲ್ ಇಸ್ ಈಕ್ವಲ್ ಟು 12. ಹಾಗಾದರೆ J+2 ಆಗುತ್ತೆ. ಸೊ ನೆಕ್ಸ್ಟು ಎಲ್ಲಿಂದ ನೋಡಿ ನೋಡೋದಾದರೆ ಎನ್ನಿಗೆ ಬಂದಿದೆ, ಎಲ್ಲಿಂದ ಎನ್ನಿಗೆ ಬಂದಿದೆ, ಹಾಗಾದರೆ L+2 ಇಸ್ ಈಕ್ವಲ್ ಟು 14, ದೆನ್ ಎನ್ ಇಸ್ ಈಕ್ವಲ್ ಟು 14. ಏನಾಗಿದೆ? +2 ಆಗಿದೆ. ಎನ್ನಿಂದ +2
ಅಂದರೆ 16. ಸೊ +2 ಅಂತಂದಾಗ ಆಬ್ವಿಯಸ್ಲಿ ಸೊ 15 ಓ ಆದರೆ 16 ಪಿ ಆಗುತ್ತೆ. ಇವೆರಡು ಆಪ್ಷನಲ್ಲಿ ಇಲ್ಲಿ ಓ ಇದೆ, ಇದು ರಾಂಗ್ ಆಗುತ್ತೆ. ದೆನ್ ಮೈ ಆನ್ಸರ್ ಈಸ್ YYPT ಆಗಿರುತ್ತೆ ಸ್ನೇಹಿತರೆ. ಬಹಳ ಸರಳವಾಗಿರುವಂಥದ್ದು. ಬಟ್ ಈ ಥರದ ಪ್ರಾಬ್ಲಮ್ಸನ್ನು ಹೆಚ್ಚು ಸಾಲ್ವ್ ಮಾಡ್ತಾ ಇರಬೇಕಾಗುತ್ತೆ. ಕನ್ನಡದಲ್ಲಿ SSC ಬರೆಯುವಂಥ ವಿದ್ಯಾರ್ಥಿಗಳಿಗೆ ಸೊ ತಾವು ಕಲಿತಾ ಹೋಗ್ಬೇಕಾಗುತ್ತೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ರೈಟ್. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ರೈಟ್. ಇಲ್ಲಿ ಏನಾಗಿದೆ ಅನ್ನುವಂಥದ್ದು ನೋಡ್ತಾ ಹೋಗೋದಾದ್ರೆ, ಒಂದು ಇನ್ ಎ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ FACED is written as ZZDE and VACAY is written as WZDZZ. How will LABOR is written in that language? ಅಂದರೆ ಒಂದು ಸಾಂಕೇತಿಕ ಭಾಷೆಯಲ್ಲಿ FACD ಅನ್ನ ZZDE ಎಂದು, VACAY ಅನ್ನ ರೈಟ್ ಸೊ WZDZZ ಎಂದು ಬರೆದಾಗ ಆ ಭಾಷೆಯಲ್ಲಿ LABOR ಅನ್ನು ಏನೆಂದು ಬರೆಯೋದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ರೈಟ್. ನಾವಿಲ್ಲಿ ನೋಡೋದಾದರೆ ಆಯಿತಾ, FACED ಇದು ಪದ. ಇದನ್ನು ಏನು ಮಾಡಿದರೆ ಕೋಡ್ ಮಾಡಿದರೆ Z ರೈಟ್ ZCD ಆಯಿತಾ, ಡಿನ ಇ ಅಂತ ಮಾಡಿದರೆ ತಾವು ನೆನಪಲ್ಲಿ ಇಟ್ಕೋಬೇಕು. ರೈಟ್. ನೋಡಿ ಇಲ್ಲಿ ನೋಡೋದಾದರೆ F 6 G 7 ಹಾಗಾದ್ರೆ ಏನಾಗಿದೆ +1 ಆಗಿದೆ, ರೈಟ್. ಸೊ ಎ ಇಂದ ಝೆಡ್ ಅಂತಂದ್ರೆ ಆಲ್ವೇಸ್ -1 ಅಂತ ನೆನಪಲ್ಲಿಟ್ಕೊಂಡ್ರಿ. A -1 ಅಂದರೆ -1. ನೋಡಿ C 3 D 4 +1 -1 +1. E 5 D 4 -1 ನೋಡಿ +1 -1 +1 -1. D obviously 4 next is 5. ಸೊ +1 +1 -1 +1 -1 ಕ್ರಮದಲ್ಲಿ ಬದಲಾಗಿದ್ದಾವೆ. ರೈಟ್. ಸೇಮ್ ನಾನು ಸಲ ಚೆಕ್ ಮಾಡ್ಕೊಳ್ಳೋಣ ಸರ್ ಅಂತಂದರೆ VACAY ಆಯಿತಾ. ಸೊ ವಿಗೆ ಫಸ್ಟ್ +1 ಮಾಡಬೇಕು. +1 ಮಾಡ್ಕೊಂಡಾಗ ಏನಾಗುತ್ತೆ ಸೊ ನೋಡ್ತಾ ಹೋಗೋಣ. ರೈಟ್. ವಿಗೆ +1 ಮಾಡ್ಕೊಂಡಾಗ ದಿಸ್ ಇಸ್ ವಾಟ್ 22 +1 ಮಾಡ್ಕೊಂಡು 23 ಆಗುತ್ತೆ. ಸೊ W ಆಗುತ್ತೆ. -1 ಅಂತ ಬಂದಾಗ ರೈಟ್ A -1 Z ಆಗುತ್ತೆ. C +1 D ಆಗುತ್ತೆ. A ಅಗೇನ್ ಪ್ಲಸ್ ಆದ್ಮೇಲೆ ಮೈನಸ್ Z ಆಗುತ್ತೆ. ದೆನ್ Y ರೈಟ್. ಸೊ ಲಾಸ್ಟಲ್ಲಿ -1 ಮಾಡ್ಕೋಬೇಕಾಗುತ್ತೆ. +1 +1 -1 ಅಗೈನ್ ಪ್ಲಸ್ ಅಂದರೆ Z ಆಗುತ್ತೆ. ಸೊ WZDZZ ಆಯಿತು. ಹಾಗಾದರೆ ಲೇಬರ್ ಏನಾಗುತ್ತೆ ಅನ್ನುವಂಥದ್ದು ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ನೋಡಿ ಈ ಕಡೆ ಲೇಬರ್ ಅನ್ನುವಂಥ ಪ್ರಶ್ನೆಗೆ ಏನು ಮಾಡ್ಕೋಬೋದು, LABOR ಫಸ್ಟು +1 ಆಗಬೇಕು. L + 1 M ಆಗುತ್ತೆ. ರೈಟ್. ಸೊ ಆಪ್ಷನ್ ಚೆಕ್ ಮಾಡಿ. ಎಷ್ಟು ಆಪ್ಷನಲ್ಲಿ ಬಿಗಿನಿಂಗಲ್ಲಿ M ಇದೆ, ಎಲ್ಲ ಆಪ್ಷನಲ್ಲಿ M ಇದೆ. ಎಲಿಮಿನೇಟ್ ಮಾಡೋಕ್ಕಾಗಲ್ಲ. ಸಮ್ ಟೈಮ್ ಆಗುತ್ತೆ. ಸೊ ಅದಕ್ಕೆ ನಾವು ಫಸ್ಟ್ ಚೆಕ್ ಮಾಡ್ಕೋಬೇಕು. ಎರಡನೇದು +1 ದೆನ್ -1 A -1 ಮಾಡ್ಕೊಂಡು ಏನಾಗುತ್ತೆ Z ಆಗುತ್ತೆ. ಈಗ ಚೆಕ್ ಮಾಡಿ ಎಷ್ಟು ಆಪ್ಷನಲ್ಲಿ Z ಇದೆ. ನೋಡಿ ಒಂದೇ ಆಪ್ಷನಲ್ಲಿ Z ಇರೋದು, ಮುಂದಕ್ಕೆ ಮಾಡಬೇಕಾದ ಅವಶ್ಯಕತೆನೇ ಇಲ್ಲ. ಸೊ ಯಾಕಂದರೆ MZ ಬಂತು ಅಂದರೆ ಆಬ್ವಿಯಸ್ಲಿ ನನ್ ಆಫ್ ದೀಸ್ ಇಲ್ಲದೇ ಇರೋ ಕಾರಣದಿಂದ ಸೊ ನಿಮಗೆ ಆನ್ಸರು ಪಕ್ಕಾ ಇರುತ್ತೆ. ಆಯ್ತು. ನೀವು ಚೆಕ್ ಮಾಡ್ಕೊಳ್ಳೋಣ ಸರ್ ಅಂತ ಬಂದಾಗ ಈಗ ನೋಡಿ ಪ್ಲಸ್ ಆಯಿತು, ಮೈನಸ್ ಆಯಿತು, ನೆಕ್ಸ್ಟ್ ಪ್ಲಸ್ B +1 ಅಂದರೆ C, MZC ಆಯಿತು. ನೆಕ್ಸ್ಟ್ O -1 ರೈಟ್. ಸೊ O ಅಂದರೆ 15, N ಅಂದರೆ 14. ಸೊ ಹಾಗಾದ್ರೆ N ಆಗುತ್ತೆ. Rಗೆ ಅಗೇನ್ ಪ್ಲಸ್ ಅಂದರೆ S, MZCNS ಇದು ನಮ್ಮ ಈ ಪ್ರಶ್ನೆಗೆ ಉತ್ತರ ಆಗಿರುತ್ತೆ ಅನ್ನುವಂಥದ್ದನ್ನ ತಾವು ನೆನಪಿಟ್ಕೋಬೇಕಾಗತ್ತೆ. ರೈಟ್. ಸೊ ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ದಿಸ್ ಇಸ್ ಆಲ್ಫಾ ನ್ಯೂಮರಿಕ್ ಕೋಡಿಂಗ್ ಅನ್ನುವಂಥ ಒಂದು ಸಬ್ಜೆಕ್ಟ್ ಇದು. ಸೊ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಸಂಬಂಧಪಟ್ಟಂತೆ ಆಲ್ಫಾ ನ್ಯೂಮರಿಕ್ ಕೋಡಿಂಗ್ ಅಂತ ಒಂದು ಕ್ವಶನ್ ಇದಾಗಿದೆ. ಇಲ್ಲೊಂದು ಕ್ವಶನ್ಸ್ ಕೇಳ್ತಾರೆ. ಇನ್ ಎ ಸರ್ಟೈನ್ ಕೋಡೆಡ್ ಲ್ಯಾಂಗ್ವೇಜ್, ಒಂದು ಸಾಂಕೇತಿಕ ಭಾಷೆಯಲ್ಲಿ 5 ಅನ್ನು ರೈಟ್ ಸೊ 12184410 ಎಂದು ಬರೆಯಲಾಗಿದೆ. ಅದೇ ಭಾಷೆಯಲ್ಲಿ FOUR4 ಅನ್ನು ಸೇಮ್ ಸೊ 12304236 ಎಂದು ಬರೆಯಲಾಗಿದೆ. ಹಾಗಾದರೆ
ಈ ಭಾಷೆಯಲ್ಲಿ THREE ಅನ್ನ ಏನೆಂದು ಬರೆಯಲಾಗಿದೆ ಅನ್ನುವಂಥದ್ದನ್ನ ಕೇಳ್ತಾ ಇದ್ದಾರೆ. ಏನೆಂದು ಬರೆಯಲಾಗಿದೆ ಅಂತೇಳಿ ಸ್ನೇಹಿತರೆ ನೋಡಿ, ಈ ಕಡೆ FIVE is equal to 1 2 1 8 4 4 1 0. ಇನ್ ಸರ್ಟೈನ್ ವೇ ಯಾವುದೋ ಒಂದು ರೀತಿಯಲ್ಲಿ ಇದನ್ನ ಕೋಡ್ ಮಾಡಿದ್ರೆ ನಾವು ಅದನ್ನ ಡಿಕೋಡ್ ಮಾಡಬೇಕಾಗತ್ತೆ. ನಮಗೆ ಡಿಕೋಡ್ ಮಾಡ್ತೀವಿ ಅಂತ ನಾವು ಆಲ್ಫಾಬೆಟಿಕಲಿ ಆರ್ಡರ್ ನಾವು ನೋಡೋದಾದ್ರೆ ನೋಡಿ, ಈ ಕಡೆಯಲ್ಲಿ ಬರೀ 4 ಅಕ್ಷರ ಇದೆ. ಬಟ್ ಇಲ್ಲಿ ನಂಬರ್ಸ್ ಅಂಕಿಗಳು ನೋಡ್ಕೊಂಡಾಗ 1 2 3 4 5 6 7 8 ಅಂಕಿಗಳಿದಾವೆ. ಎಲ್ಲ ಒಂದು ಕಡೆ ಅದು ಮೇ ಬಿ ಏನೋ ಒಂದಷ್ಟು ಬದಲಾವಣೆಗಳಾಗಿರ್ಬೋದು ಅನ್ನುವಂಥ ನನ್ನ ಇದು ರೈಟ್. ಸೊ ಆಲ್ಫಾಬೆಟಿಕಲ್ ಆರ್ಡರ್ಲಿ ಈ ಕಡೆಯಿಂದ 6 ಇದೆ, ಸ್ಟ್ರೈಟ್ ಆರ್ಡರ್ಲಿ ರಿವರ್ಸ್ ಆರ್ಡರ್ಲಿ 21 ಇದೆ. ಬಟ್ ಇಲ್ಲಿ 12 ಇದೆ, ಸ್ಟಾರ್ಟಿಂಗಲ್ಲಿ 1 2 ಇದೆ. ಸೊ 6 2 12 ಮಾಡ್ಕೋಬೋದು. ಸೊ ಹಾಗಾಗಿ 12 ಆಯಿತು. ಐ ಅಂತಂದಾಗ 9 ಬರುತ್ತೆ. ಸೊ 9 2 18. ನೋಡಿ, ಈ ಕಡೆ ಎಫ್ಗೆ 6, ನಾವಿಲ್ಲಿ 6 2 12 ಬರ್ಕೊಂಡವ್ರೆ. ಐಗೆ 9 9 2 18 ಬರ್ಕೊಂಡವ್ರೆ. ವಿಗೆ ರೈಟ್ 22 ಬರುತ್ತೆ. 22 2s 44 ಆಗುತ್ತೆ. ಈಗೆ 5 ಬರುತ್ತೆ. 5 2s 10. ಎಸ್, ನಾನು ಡಿಕೋಡ್ ಮಾಡಿರುವಂಥದ್ದು ಕರೆಕ್ಟಾಗಿದೆ. ಅದೇ ರೀತಿ ವಿ ಹ್ಯಾವ್ ಟು ಚೆಕ್ ಫಾರ್ 4. FOUR 4. ಸೊ ಈಗ 4ಗೆ FOUR ಅಂದರೆ ಎಫ್ ಅಲ್ಲಿ 4 ಇದೆ ಆಯ್ತಾ. ಸಾರಿ, ಎಫ್ ಅಂದರೆ 6, ABCDEF 6 6 2 12 ಇದೆಯಾ? ಎಸ್ ಇದೆ, 12. ನೆಕ್ಸ್ಟ್ O 15 15 2 30 30 ಇದೆ. U 21 21 2s 42. ಎಸ್, ಇಟ್ಸ್ ದೇರ್. ನೆಕ್ಸ್ಟ್ R ಇದೆ. R ಅಂದರೆ 18 18 2 36 ಇದೆ. ಸೊ ಆಬ್ವಿಯಸ್ ಇವೆರಡು ಮ್ಯಾಚ್ ಆಗಿರೋದ್ರಿಂದ 3 ಅದೇ ರೀತಿ ಬರುತ್ತೆ. ಹಾಗಾದ್ರೆ ಏನು ಮಾಡ್ಬೋದು ಸರ್ 3ಗೆ ಅಂತಂದರೆ ನಾವಿಲ್ಲಿ ಚೆಕ್ ಮಾಡೋದಾದರೆ ರೈಟ್. ಸೊ ಫಸ್ಟ್ ಟಿ ಇದೆ. ಟಿ ಆಲ್ಫಾಬೆಟಿಕಲ್ ಆರ್ಡರ್ 20 22s 40. ಎಷ್ಟು ಆಪ್ಷನಲ್ಲಿ ಫಸ್ಟ್ 40 ಇದೆ ಅಂದರೆ ಎಲ್ಲ ಆಪ್ಷನಲ್ಲೂ 40ನೇ ಇದೆ. ಇಲ್ಲಿ ಎಲಿಮಿನೇಟ್ ಮಾಡೋಕ್ಕಾಗಲ್ಲ ರೈಟ್. ನೋಡಿ, ಹಿಂದಿನ ಕ್ವಶನಲ್ಲಿ ಬರೀ ಒಂದು ನೋಡ್ತಿಂಗ್ಲೇ ಎಲಿಮಿನೇಟ್ ಮಾಡಿಬಿಟ್ಟು ಆನ್ಸರ್ ಸಿಕ್ತು. ಬಟ್ ಇಲ್ಲೆಲ್ಲವೂ ಮಾಡಬೇಕಾಗುತ್ತೆ. ಆಯಿತು ಸರ್. ಅದಾದಮೇಲೆ ಎಚ್ ಅಂತ ಬಂದಾಗ 8 8 8 2 16 40 ಆದಮೇಲೆ ರೈಟ್. ಸೊ 16, ಇಲ್ಲೂ 1 6 ಇದೆ, ಇಲ್ಲೂ 1 6 ಇದೆ, ಇಲ್ಲೂ 1 6 ಇದೆ, ಇಲ್ಲೂ 1 6 ಇದೆ. ಸೊ ವಿ ಕೆನಾಟ್ ಎಲಿಮಿನೇಟ್. ಹಾಗಾದರೆ 4016. ಹಾಗಾದ್ರೆ ಏನು ಬರುತ್ತೆ ಸರ್ ನೆಕ್ಸ್ಟು? 6 ಇದೆ. 6 ಎಷ್ಟು? 18 18 2 36. ನೋಡಿ, ಇಲ್ಲೂ 36 ಇದೆ, ಇಲ್ಲೂ 36 ಇದೆ ರೈಟ್. ಸೊ ಇಲ್ಲೂ 36 ಇದೆ, ಇಲ್ಲೂ 36 ಇದೆ. ನೋ, ಅವಾಯ್ಡ್ ಮಾಡೋಕ್ಕಾಗಲ್ಲ ರೈಟ್. ಸೊ ಹಾಗಾಗಿ ಡಿಲೀಟ್ ಮಾಡೋಕ್ಕೂ ಆಗೋದಿಲ್ಲ. ಸೊ ಹಾಗಾದ್ರೆ ನೆಕ್ಸ್ಟು ಅಲ್ಲಿಗೆ 36 ಬರ್ಕೊಂಡ್ವಿ. ನೆಕ್ಸ್ಟ್ ಏನಿದೆ ಹಂಗಾರೆ? ಇ ಇದೆ. ಇ ಎಷ್ಟು? 5 5 2 ಎಷ್ಟು? 10. ಹಾಗಾದ್ರೆ 10, ಇಲ್ಲಿ 1 1 ಇದೆ, ರಾಂಗ್. 1 3 ಇದೆ, ರಾಂಗ್. 1 2 ಇದೆ, ರಾಂಗ್. 1 0 ಇದೆ, ರೈಟ್. ದೆನ್ ಆಪ್ಷನ್ 4 ಈಸ್ ದಿ ಆನ್ಸರ್ ಫಾರ್ ದಿಸ್ ಕ್ವಶನ್. ಈ ಪ್ರಶ್ನೆಗೆ 4ನೇದು ಆನ್ಸರ್ ಆಗಿರುತ್ತೆ. ಸ್ನೇಹಿತರೆ, ಮತ್ತಷ್ಟು ವಿಡಿಯೋಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಆಯಿತಾ, ಸಬ್ಸ್ಕ್ರೈಬ್ ಆಗ್ತಾ ಹೋಗಿ. ಹೆಚ್ಚು ಹೆಚ್ಚು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಇನ್ಮೇಲೆ SSC ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಕಂಟಿನ್ಯೂಸ್ ಆಗಿ ಸಾಲ್ವ್ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ, ಸೊ ಉಜ್ವಲ ಅಕಾಡೆಮಿ ಯೂಟ್ಯೂಬ್ ಚಾನಲ್ ನೋಡೋದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.